ತಗೊಳ್ಳಿ. ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಗೊಳ್ಳಿ. ಅಮ್ಮ ನಿಧಿ ನೀನಾ? ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನಿಧಿ. ನೀನು ಈ ಥರ ಕಾಣಿಸ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನಗೆ ಡ್ರೆಸ್‌ಗಿಂತನೂ ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೀರೆಲಿ. ನಿಧಿ, ಹಬ್ಬ ಕೊನೆಗೂ ಸೀರೆ ಉಟ್ಕೊಂಡ. ನಿನಗಂತೂ ಹೇಳಿ 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 ಸಾಕಾಗೋಗ್ಬಿಟ್ಟಿತ್ತು ನನಗಂತೂನು. ಸೀರೆ ಉಟ್ಕ ಅಂತ ಹೇಳಿ. ಬೇಡ ಈ ಸೀರೆ, ಬೇಡ ಈ ಸೀರೆ. ಏನು ಫಂಕ್ಷನ್ ಆಯ್ತಾ? ಬೇಡ ಬೇಡ ಅಂತ ಅಂತಾನೇ ಇದ್ದೆ. ಕೊನೆಗೂ ಈ ಸೀರೆ ಉಟ್ಕೊಬಿಟ್ಟಲ್ಲ. ನಿಮ್ಮಮ್ಮ ಕಾಯ್ತಾ ಇರ್ತಾರೆ. ಹಂಗೆ ಮನೆ ಹತ್ರ ಹೋಗ್ಬಿಟ್ಟು ನಿಮ್ಮಮ್ಮಂಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬಾ. ಓ ಆಂಟಿ, ನೀವು ಬಲವಂತ ಮಾಡಿದ್ದಕ್ಕಾ ನಿಧಿ ಸೀರೆ ಉಟ್ಕೊಂಡಿದ್ದು? ಇಲ್ಲ ಅಂದಿದ್ರೆ ಎಲ್ಲಿ ಉಟ್ಕೊಳ್ತಾ ಇದ್ಲು ಹೇಳಿ. ಆಂಟಿ ಏನು ಹೇಳಿ, ನಿಮ್ಮ ಮಗಳು ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಅಲ್ಲ ಕಣಪ್ಪ, ಬೋರೋದು ವರ್ಷಕ್ಕೊಂದು ಹಬ್ಬ. ಆ ವರ್ಷಕ್ಕೊಂದು ಹಬ್ಬ ಬರೋದ್ರಾಗುನುವೆ ಸೀರೆ ಉಟ್ಕೊಂಡಿದ್ದಂಗೆ ಅದು ಅಂಥದ್ದು ನೀನು ಇಟ್ಟಿ ಥರ ನೀರು ಹಾಕೊಂಡು ಓಡಾಡಿದ್ರೆ ಸಂದಾಕಿರ್ತದ. ಹೆಣ್ಣೈಕ್ಳು ಹಿಂಗೆ ರೆಡಿ ಆಗ್ಬಿಟ್ರೆ ನೀನು ನೋಡಕ್ಕೆ ಸಂದಾಕಿರೋದು. ನಾನು ರೆಡಿ ಆಯ್ತು ರೆಡಿ ಹಾಕಿಲ್ವೋ ಗೊತ್ತಿಲ್ಲ. ನನ್ನ ಮಗಳು ಸಹ ಇಬ್ಬರೂ ರೆಡಿಯಾಗಿ ನಿಂತಿರ್ಬೇಕು ಅಷ್ಟೇ ನಿನಗೆ. ನಿನಗೆಲ್ಲ ಒಳ್ಳೆ ಹಬ್ಬ ಹೊಸ್ತಲ್ವಾ, ನಿಂಗೆ ಗೊತ್ತಾಯ್ತಿಲ್ಲ. ಮುಂದಕ್ಕೆಲ್ಲನೂ ಗೊತ್ತಾಯ್ತದೆ ಹೇಳಪ್ಪ. ಥ್ಯಾಂಕ್ಸ್ ಆಂಟಿ. ನಿಮಗೂ ಅಷ್ಟೇ. ಹ್ಯಾಪಿ ಯುಗಾದಿ. ನಿಂಗೂ ಅಷ್ಟೇ ಕಣಪ್ಪ. ಯುಗಾದಿ ಹಬ್ಬದ ಶುಭಾಶಯಗಳು. ಬರೀ ಒಳಗಡೆ ಹೋಗೋಣ. ಫಸ್ಟು ಊಟ ಗಿಟ ಎಲ್ಲ ಮಾಡಿವ್ರಂತೆ. ತಗೊಳ್ಳಿ ಬೇವು ಬೆಲ್ಲ. ಬೇವು ಬೆಲ್ಲನೇ ತಗೋತಿಲ್ವಲ್ಲ ನೀವು? ಥ್ಯಾಂಕ್ಸ್. ನಿನ್ನ ಜೀವನದಲ್ಲಿ ಬೆಲ್ಲ ಜಾಸ್ತಿ ಇದ್ದು ಬೇವು ಕಡಿಮೆ ಇರಲಿ. ಹಾಗೆಯೇ ಈ ಜೀವನದಲ್ಲಿ ಇನ್ನು ಮುಂದೆ ಯಾವಾಗೂ ನಿನಗೆ ಸಿಹಿನೇ ತುಂಬಿರಲಿ. ಸರಿನಾ? ನೀನಂತೂ ಖುಷಿಯಾಗಿರ್ತೀಯ. ಹ್ಞೂ. ನಾನು ಅದಕ್ಕೆ ನಿನಗೆ ಭರವಸೆ ಕೊಡ್ತಾ ಇದ್ದೀನಿ. ನಿಮ್ಮ ಲೈಫ್ ಅಷ್ಟೇ ತುಂಬ ಚೆನ್ನಾಗಿರಲಿ. ಬೇವೆಲ್ಲ ಹೋಗ್ಬಿಟ್ಟು ಬರೀ ಬೆಲ್ಲನೇ ಇರಲಿ ಬಿಡಿ. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಎಲ್ಲರೂ ಖುಷಿಯಾಗಿರಿ. ಹಾಗೆಯೇ ಇದು ನಮ್ಮ ಹೊಸ ವರ್ಷ, ನಮ್ಮ ಹಿಂದೂಗಳ ಹೊಸ ವರ್ಷ. ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡಿ. ನಾವು ಆಚರಣೆನ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡಿ. ಹೆಂಗೈತೆ ಊಟ? ನಾವಿನ್ನೂ ತಿಂದಿಲ್ಲ. ಫಸ್ಟ್ ನೀವೆಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ನಿಮಗೆ ಫಸ್ಟ್ ಹಾಕಿರೋದು. ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀವು ತಿನ್ನಲೇಬೇಡ್ರಿ. ಹಾಗೆ ಎಸ್ಕೇಪ್ ಆಗೋಗ್ಬಿಡ್ರಿ. ಸರಿಯಾಗಿ ಮಾಡ್ತೀರಾ. ಆವಾಗಿಂದನೂ ಹಂಗೇನೆ. ಅದ್ಯಾಕೆ ಗಂಡು ಮಕ್ಕಳೇ ಫಸ್ಟ್ ತಿನ್ನಬೇಕು, ಆಮೇಲೆ ಹೆಣ್ಮಕ್ಳು ತಿನ್ನಬೇಕು? ಬನ್ನಿ ಕೂತ್ಕೊಳ್ಳಿ. ನೀವು ನಮ್ಮ ಜೊತೆನೇ ಕೂತ್ಕೊಳ್ಳಿ. ನಮ್ಮ ಜೊತೆನೇ ಕೂತ್ಕೊಂಡು ಎಲ್ಲರೂ ಊಟ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲ, ನಮ್ಮ ಹಳ್ಳಿಗಳ ಕಡೆ ಹಂಗೆಲ್ಲ ಇಲ್ಲ. ನಿಮ್ಮ ಪ್ಯಾಟೆ ಥರ ಅಂತನೂ ಇಲ್ಲವೇ ಇಲ್ಲ. ನಾವೆಲ್ಲನೂ ಹಿಂಗೇನೆಯ. ಫಸ್ಟು ಗಂಡೈಕ್ಳು ಫಸ್ಟ್ ಎಲ್ಲ ಊಟ ಮಾಡಬೇಕು. ಅವ್ರಿಗೆಲ್ಲ ತಿಂದು ಹೊಟ್ಟೆಲ್ಲ ತುಂಬಿದ ಮೇಲೆನೆಯ ನಾವು ತಿನ್ನೋದು. ಇಂಟ್ರೆಸ್ಟಿಂಗ್. ಆದ್ರೆ ನಾನು ಮದುವೆ ಮಾಡ್ಕೊಂಡ್ರೆ ಆ ಥರ ಅಲ್ಲ ಬಿಡು. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿಗಂತೂ ನನ್ನ ಜೊತೆನೇ ಕೂತ್ಕೊಂಡು ನಾನು ಊಟ ಮಾಡಬೇಕಾದ್ರೇನೆ ಊಟ ಮಾಡಬೇಕು. ಇಲ್ಲ ನನಗಿನ್ನ ಮುಂಚೆ ಊಟ ಮಾಡಿದ್ರೂ ಬೇಜಾರಿಲ್ಲ. ಓಹೋ, ಸಾಕು ಸಾಕು. ಹೆಂಡ್ತಿ ಬಂದಮೇಲೆ ನೋಡ್ಕೊಳ್ಳಿವಂತೆ. ಆಂಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಂಟಿ. ತುಂಬ ಚೆನ್ನಾಗಿದೆ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಂಟಿ. ಒಬ್ಬಟ್ಟು, ಎಲ್ಲ ಹೆಸರುಬೇಳೆ, ಪಲ್ಯ ಸೂಪರ್ ಆಂಟಿ. ನಾನಂತೂ ಈ ಥರ ವಿಲೇಜಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಿರೋದು ಇದೇ ಫಸ್ಟು. ನಮ್ಮಮ್ಮ 100 ಸಲ ಫೋನ್ ಮಾಡಿದ್ರು. ಬಾ 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 ಅಂತ. ಮತ್ತೆ ಸಿಟಿ ಸ್ಟೈಲಲ್ಲೇ ನಾನು ಮತ್ತೆ ಅದೇ ಸ್ಟೈಲಲ್ಲೇ ನೋಡಬೇಕಾಗುತ್ತಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ನಾನೇ ಹೋಗಿಲ್ಲ ಆಂಟಿ. ಸುಮ್ಮನೆ ಯಾಕೆ ಅಲ್ಲಿದ್ರು ಒಂಥರ ಇಲ್ಲಿದ್ರು ಒಂಥರ ಅಂತೇಳಿ. ಹ್ಞೂ. ಆದರೆ ಮಾತ್ರ ನೋಡಿ ಸೂಪರ್ ಆಗಿದೆ ಊಟ ಎಲ್ಲಾನು. ಹಾಗೇನೇ ಈ ಊರಲ್ಲೆಲ್ಲ ಗೇಮ್ಸ್ ಎಲ್ಲ ಆಡ್ತಾರಂತಲ್ಲ ಅಲ್ವಾ ಹಬ್ಬದ ದಿನ? ಅದೆಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡ್ಬಿಟ್ಟು ಬರಬೇಕು ನಾನಂತೂ. ಐ ಆಮ್ ಸೋ ಎಕ್ಸೈಟೆಡ್. ಹೋ, ಭಾಳ ಹೊಗಳ್ತಿದ್ಯಾ ಕಣಪ್ಪ. ನಮ್ಮ ಕಡೆ ಹಿಂಗೇನಿಯ. ಹಬ್ಬ ಅಂತ ಹೇಳಿದ್ಮೇಲೆ ಎಲ್ಲ ಇದೆ ರುಚಿಯಾದ ಅಡುಗೆನಿಯ. ನಿಮ್ಮ ಪಾರಿನಂಗೆ ಮಾಡ್ತಿರಲ್ಲ ಅಂಥವೆಲ್ಲ ಮಾಡೋಕ್ಕಿಲ್ಲ ನಾವು. ಇದನ್ನೇ ಮಾಡೋದು. ಇನ್ನು ನಾಳೆ ಬಿಟ್ಟು ನಾಳೆ ಸೋಮವಾರ ಅಲ್ವಾ? ನಾಡಿದ್ದು ಮಾತ್ರ ಇನ್ನೂ ಭರ್ಜರಿಯಾಗಿ ಮಾಡ್ತೀವಿ ಕಣಪ್ಪ ಊಟನ. ಹೊಸ್ತಡ್ಕು ಕರಿ ಹಬ್ಬ. ಓ, ಬೋಲ್ ಮಸ್ತಾಗಿ ಮಾಡ್ತೀವಿ ನೋಡಿವಂತೆ ಬಿಡು. ನೋಡೋಣ. ಊಟ ಎಲ್ಲ ಚೆನ್ನಾಗಿದ್ಯಾ? ಎಲ್ಲದಕ್ಕೂ ಸಾಕು ತಾನೆ? ಉಪ್ಪು ಖಾರ ಏನು ಜಾಸ್ತಿ ಆಗಿಲ್ಲ ತಾನೆ? ಹಾಯ್ ಇಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಹ್ಞೂ, ನಿನ್ನ ಹೆಂಡತಿ ಒಬ್ಳು ಚೆನ್ನಾಗಿ ಮಾಡೋಳೆ ಕಣಪ್ಪ. ನಾವೇನು ಮಾಡೇ ಇಲ್ಲ ಅಡುಗೆ. ಓಹೋ, ಎಲ್ಲರೂ ಸೇರ್ಕೊಂಡು ಒಂದೊಂದು ಅಡುಗೆ ಮಾಡಿರೋದು. ಇಲ್ಲ ಬಿಡು, ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಡುಗೆನ. ತಿನ್ರಿ. ಆಮೇಲಿಂದ ಹೊಲದ್ರಿಗೆ ಹೋಗ್ಬಿಟ್ಟು ಬಾವಿಯಲ್ಲೆಲ್ಲ ಈಜಾಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ. ಇವತ್ತು ಹಬ್ಬ ಅಲ್ವಾ? ಎಲ್ಲ ಆಟ ಆಡ್ತಿರ್ತಾರೆ. ನೋಡ್ಕೊಂಬಿಟ್ಟು ಬಂದ್ರೆ ಆಯಿತು. ರೀ, ಇನ್ನೊಂದ್ಕಿತ ಏನಾರ ಆಟ ಪಾಠ ಅಂತ ಹೋಗ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಹಂಗೆಲ್ಲ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ. ನಾನು ಸುಮ್ಕೆ ಇರಕ್ಕಿಲ್ಲ. ಗೊತ್ತಾಗ್ಬೇಕು ನೀವು ಆಟ ಆಡಕ್ಕೆ ಹೋಯ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸುಮ್ಮನಿರಕ್ಕಿಲ್ಲ. ಹಾಂ, ನೀವು ಅಷ್ಟೇನೆ. ಸುಮ್ಮನೆ ಆಟ ಅದು ಇದು ಅಂತ ಮಾತ್ರ ಹೋಗಕ್ಕೆ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ. ನಾನೆಂದಾದ್ರೂ ಹೋಗ್ತೀನಾ? ನಿನಗೆ ಗೊತ್ತಿಲ್ದಿರೋದೇನು? ಅಮ್ಮ, ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಪದ್ದು ಅಮ್ಮರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಹಬ್ಬದ ದಿನ ನಾನು ಬಂದಿಲ್ಲ ಅಂದರೆ ನಮ್ಮ ಅಮ್ಮದು ಎಷ್ಟು ಬೇಜಾರಾಗಿರ್ತದೋ ಏನೋ ಗೊತ್ತಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಸೀರೆ ಉಟ್ಕೊಂಡಿದ್ದೀನಲ್ಲ ತೋರಿಸ್ಬಿಟ್ಟು ಬರಬೇಕು ಅಂತ ತುಂಬ ಆಸೆ ಆಗ್ತೈತೆ. ಹೋಗ್ಬಿಟ್ಟು ಒಂದು ರೌಂಡು ತೋರಿಸ್ಬಿಟ್ಟು ಬರ್ತೀನಿ ನಮ್ಮ ಅಮ್ಮಂಗೂ ಸೀರೆ ಎಲ್ಲ ನಾನು. ಹ್ಞೂ, ಹೋಗು ಪಾಪ. ಅವ್ರ ಮನೆಗೂ ಇನ್ನು ಯಾರನೂ ಇಲ್ಲ ಬಿಕೋ ಅನ್ನಿಸ್ತಾ ಇರ್ತದೆ ಮನೆನೂ. ಪೊದ್ದುಗೂ ಬೇಜಾರು ಶಾನೆ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಹಂಗೆ ನೆಟ್ಟಗೆ ಬಾ. ಹೂನಮ್ಮ, ಹೋಗು. ಚಿಕ್ಕಮ್ಮನೂ ಬೇಜಾರಾಗಿರ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನಾನು ಬರ್ತೀನಿ. ನನ್ನೂ ಕರ್ಕೊಂಡೋಗಿ. ಅಷ್ಟೇ ತಾನೆ, ಬನ್ನಿ ಹೋಗೋಣ. ಊಟ ಮಾಡಿದ ತಕ್ಷಣ ಅಮ್ಮ ಮನೆಗೆ ಹೋಗೋಣ. ಓಕೆ. ಸಾರಿ, ಅವ್ರ ಮನೆಗೆ ನಾನು ಬಂದಿಲ್ಲ ಅಲ್ವಾ ಎಂದೂ. ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಹೋಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡ್ತೀನಿ ರೀ. ನಾನು ಬರ್ತೀನಿ.
ನಿಧಾನಕ್ಕೆ ಮಾಡಪ್ಪ ಊಟನ. ಯಾರೇ ನಿನ್ನ ಓಡಿಸ್ಕೊಂಡೇನು ಕರ್ಕೊಂಡೋಗಲ್ಲ. ನಿಧಾನಕ್ಕೆ ಊಟ ಮಾಡು. ಪೊದ್ದು ಮನೆ ಅಲ್ಲೇ ಇರ್ತದೆ ಹೋಗಿವಂತೆ. ವಾವ್! ನೈಸ್. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ವಂಡರ್‌ಫುಲ್ ಡಿಸೈನ್. ವಾವ್! ನೀನಂತೂ ತುಂಬ ಲಕ್ಕಿ ಅಲ್ವಾ? ಇಬ್ಬಿಬ್ರಮ್ಮಗಳು, ಇಬ್ಬಿಬ್ರಪ್ಪಗಳು, ಅಲ್ಲೊಂದ್ಸಲ ಊಟ, ಇಲ್ಲೊಂದ್ಸಲ ಊಟ. ವಾವ್! ಏನು ಅದೃಷ್ಟ ಮಾಡಿದ್ಯೋ ನೀನಂತೂನು. ಹ್ಮ್. ನಾನು ಅದೃಷ್ಟ ಮಾಡಿದ್ದೀನಿ. ನಿಜನೇ ನೀವು ಹೇಳೋದು. ಇಂಥ ಅಮ್ಮನ್ನ, ಇಂಥ ಅಪ್ಪನ್ನ ಇವನ್ನೆಲ್ಲ ಪಡಿಯಕ್ಕೆ ನಾನು ನಿಜ ಪುಣ್ಯ ಮಾಡಿದ್ದೀನಿ. ಈಗ ಅಮ್ಮನ ನೋಡಿವ್ರಂತ ಇರು. ಅಮ್ಮ, ಅಮ್ಮ. ಅಯ್ಯೋ 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 ಮಗಳೇ ನಿಧಿ, ಇದೇನವ ಎಂತ ಸಂದ ಕಾಣಿಸ್ತಿದ್ಯಾ? ನನ್ನ ಕಣ್ ದೃಷ್ಟಿ ನೀಯ ಬೀಳಂಗೈತಲ್ಲವ, ಭಾಳ ಸಂದ ಕಾಣಿಸ್ತಾ ಇದೆಯಾ? ನನ್ನ ದೃಷ್ಟಿ ನಿಜ ಬೀಳ್ತದೆ. ಏನಿದ್ರೆ ಹಿಂಗೆ ಕಾಣಿಸ್ಬೇಕು ನೋಡು. ದಿನ ಹಿಂಗೆ ಸೀರೆ ಉಟ್ಕೊಂಡ್ರೇನು ಬೇಡ ಅಂತದ? ದಿನ ಉಟ್ಕೊಂಡು ಓಡಾಡಿ ಏನಾಯ್ತದೆ? ಉಟ್ಕೊಳ್ಳೋದೇ ಇಲ್ಲ ಇವಳು ದಿನನೂ ಸೀರೆಯ. ಅದು ಯಾವುದೆಲ್ಲ ಹಂಗ ತೆಗ್ಲಾಕೊಂಡು ಓಡಾಡ್ತಾಳೆ ನೋಡು. ಇದ್ರಾಗ ಹೆಂಗೆ ಕಾಣಿಸ್ತೀಯಾ? ಮಹಾರಾಣಿ ಮಹಾರಾಣಿ ಕಣ್ಣಂಗೆ ಕಾಣಿಸ್ತಾ ಇದೆಯಾ? ನಮ್ಮ ಮನೆ ಮಹಾರಾಣಿ ನೀನಂತನೂ. ನಾನು ನಿನ್ನ ಬೊತ್ತಿಯೋ ಬರೋಕಿಲ್ವೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತಿದ್ದೆ. ಎಲ್ಲಿ ಗೊತ್ತಾಳಪ್ಪ ಇವಳು, ಆಗಲೇ ಟೇಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಈಗ ಬಂದಿದ್ಯಾ ನೋಡು. ನನ್ನ ಮೇಲೆ ಪಿರುತಿ ಕಮ್ಮಿ ಆಗೋಗ್ಬಿಡ್ತು ನಿಂಗೆ. ಹಂಗೇನಿಲ್ಲಮ್ಮ, ಅಲ್ಲಿ ಮನೆಗೆಲ್ಲ ಲೇಟ್ ಆಗೋಗ್ಬಿಡ್ತು ಎಲ್ಲ ಮಾಡೋದು. ನಮ್ಗೆ ಗೊತ್ತಲ್ಲ, ಮೊದಲು ಅವ್ರಿಗೆಲ್ಲ ಊಟ ಬಡಿಸಿ ಮಾಡಿ ಇದು ಮಾಡು ಅದು ಮಾಡು ಅಂತ ಹೇಳ್ಬಿಟ್ಟು ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತಾ. ನಾನು ಅಲ್ಗೂ ಬಂದ್ಬಿಡೋಣ ಇಲ್ಲಿಗೆ, ಪಾಪ ನೀನು ಒಬ್ಬಳೇ ಇರ್ತೀಯ ಅಲ್ಲಿ ಇಬ್ಬರವ್ರೆ ಅಂತ ಅಂದ್ಕೊಂಡೆ. ನೀನೇ ಬೇಡ ಬೇಡ ಬಿಡು ನಾನು ಮಾಡ್ಕೊತೀನಿ ಅಂದಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಈ ಹುಡ್ಗ ಅದೇನಮ್ಮ ನಾನು ಹೇಳ್ತಾ ಇದ್ನಲ್ಲ, ಆಕಾಶ್ ಅಂತ ಹೇಳ್ಬಿಟ್ಟು ಹೊತ್ತಿಗೆ ಫ್ರೆಂಡು ಫಾರಿನಿಂದ ಬಂದವ್ರೆ ಅಂತ ಹೇಳ್ಬಿಟ್ಟು. ಮಗ ಬಾಪ್ಪ, ಬಾ ಕುಂತ್ಕ ಬಾ. ಇವತ್ತಂತೂ ಊಟ ಮಾಡ್ಕೊಂಡೇನಿಯೇ ಹೋಗ್ಬೇಕು. ಯುಗಾದಿ ಹಬ್ಬದ ದಿನ ಮನೆಗೆ ಬಂದ್ಬಿಟ್ಟಿದ್ಯಾ, ಹಂಗೇನಿಯೇ ಹೋಗಕ್ಕಂತೂ ನಾನು ಬಿಡಕ್ಕಿಲ್ಲ. ಮಗಳೇ, ಇವತ್ತು ರಾತ್ರಿ ನೀನು ಇಲ್ಲೇ ಇರಬೇಕು. ಬೆಳಗ್ಗೆಯಿಂದ ಮಧ್ಯಾಹ್ನದ ಗಂಟೆ ಅಲ್ಲೇ ಇದೆಯಾ? ಓಹೋ, ಸಂಜೆ ಮೇಲನ ಇಲ್ಲಿ ಇರಲಿಲ್ಲ ಅಂದರೆ ಹೆಂಗೇಳು? ನನಗೆ ಮುಯ್ಯೆಲ್ಲ ಹತ್ಕೊಂಡು ಹುರಿದೋಯ್ತದ ನೋಡು. ಇರ್ಬೇಕು ನೀನು ಅಷ್ಟೇ ನೀಯ. ನೋಡಪ್ಪ ಆಕಾಶು, ಬಾ ಕುಂತ್ಕ ಬಾಪ್ಪ. ಚೇರ್ ತಗೊಬಿಟ್ಟು ಬರ್ತೀನಿರು. ಚೇರ್ ತಗೊಬಿಟ್ಟು, ನಾನಿಲ್ಲೆಲ್ಲ ಚೇರೇ ಹಾಕಕ್ಕಿಲ್ಲ. ನಾವು ಬೋರಿ ನೆಲ್ದ ಕುಂತ್ಕೊಂಡು ಅಭ್ಯಾಸ ಅಲ್ವೇ, ಚೇರೆಲ್ಲ ಹಾಕಕ್ಕಿಲ್ಲ. ಎರಡ ಬಂದಾಗ ಹಾಕೋದಷ್ಟೇ ನೀಯ. ಇರು, ಚೇರ್ ತಗೊಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ಮತ್ತೆ ಊಟ ಮಾಡ್ಕೊಂಡು ಎಲ್ಲ ಇಲ್ಲೇ ಇದ್ದೇನೇನಿಯ ಹೋಗ್ಬೇಕು ನೀವು. ಅಯ್ಯೋ ಆಂಟಿ, ನನಗೆ ಯಾಕೆ ಚೇರ್ ತಗೊಬಿಡ್ಬೋತೀರಾ? ನೋ ಪ್ರಾಬ್ಲಮ್. ನಿಮ್ಮ ಮನೆ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ರೌಂಡ್ ನಾನು ಮನೇನ ನೋಡ್ಬೋದಾ? ಅದನ್ನ ಕೇಳ್ತಿಯಲ್ಲ ಮಗ, ನೋಡೋಗಿ. ಬ್ಯಾಡ ಅಂತಂದ್ರೆ ಯಾರು ಹಿಂಗ ಆಸು ಹಂಗಾಸ್ಪ. ಅಯ್ಯೋ, ನಮ್ಮ ಮನೆ ನೋಡ್ಬಿಟ್ಟು ನಾವು ಕೋಟೆದೀಶ್ವರ ಅನ್ಕೋಬೇಡ ಕಣಪ್ಪ. ಏನೋ ಮನೆ ಯಾವುದೋ ಆಟೋಕ್ಕೆ ಸಂದಕ್ಕಿರ್ಬೇಕು ಅಂತ ಕೊಟ್ಟದ್ದು ಅಷ್ಟೇ ನೀಯ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ನೋಡು ನೋಡು, ನೋಡು. ಅದೇ ಪಾರಿನ್ನು ಅಂದಲ್ಲ. ಓ ಕಣಮ್ಮ, ಸಖತ್ತು ಸಾವುಕಾರರು, ದುಡ್ಡು ಲೆಕ್ಕನೇ ಇಲ್ಲ. ಆದರೆ ಇವ್ರು ಮಾತ್ರ ಜಾಸ್ತಿ ಸಿಂಪಲ್ಲು, ಆಕಾಶ ಅಂತ ಹೇಳ್ಬಿಟ್ಟು. ಯಪ್ಪ, ಎಷ್ಟು ತಗ್ಗಿ ಬಗ್ಗಿ ನಡೀತಾರೆ ಅಂತ ಹೇಳಿದ್ರೆ ಸಿಂಪಲ್ಲು ಅಂದರೆ ಇವರೇ ಕಣಮ್ಮ. ಸಖತ್ ಅಂದರೆ ಸಖತ್ ಒಳ್ಳೆಯವ್ರು ಕಣಮ್ಮ. ನೋಡ್ದ, ತುಂಬಿದ ಕೊಳ ತುಳ್ಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ ಕೇಳ್ತಾರ? ನೀನೇ ಹೇಳು. ತುಂಬಿದ ಕೊಳ ಯಾವತ್ತೂ ತುಳ್ಕಕ್ಕಿಲ್ಲ ಕಣವ. ಯಾವಾಗೂ ಅಷ್ಟೇನಿಯ ಸಂದಕೇನಿಯ ಇರ್ತಾರೆ. ಅರ್ಧಂಬರ್ಧದರೆ ತುಳ್ಕಶಾನೆ. ನೋಡ ಮಗ, ಮನೆ ನೋಡ್ಲಾ ಅಂತ ಹೋಯ್ತಾವನಿ. ಪಾರಿನ ಅಮೆರಿಕದಾಗೆಲ್ಲ ಇದ್ನಂತೆ ಅಂತ ಹೇಳ್ತಿದ್ದಲ್ಲ ಇವನೇನಾ? ಹ್ಞೂ ಕಣಮ್ಮ. ಸರಿ, ಮಾತಾಡಿಸ್ತಾ ಇರು. ಹೋಗಿ ಬೊಜ್ಜಿಗೆ ಬಿಸಿ ಬಿಸಿ ಹಾಕ್ಬಿಡ್ತೀನಿ, ಕುಂತ್ಕೊಬಿಟ್ಟು ಊಟ ಮಾಡ್ಬಿಡು. ಅವ ಇನ್ನು ಈಗ ತಾನೇನಿಯ ಬಂದಿರೋದು, ತಿನ್ಕೊಂಡು ಸುಮ್ಮನಿರು. ಸಂಜೆ ಹೊತ್ನಾಗ ತಿನ್ಕೋತಾರೆ. ಇಲ್ಲ, ಅವಾಲ್ತ ಕರ್ಕೊಂಡೋಗ್ಬಿಟ್ಟು ಎಳ್ನೀರನ್ನ ಕೊಚ್ಕೊಡ್ಬೇಕಿತ್ತು, ಅದನ್ನ ಕುಡಿತಾ ಇದ್ರೇನು. ಫಸ್ಟ್ ಟೈಮ್ ಮನೆಗೆ ಬಂದವನೇ ಹುಡುಗ, ಹಾಗೆ ಕಳಿಸ್ತೀಯಾ? ಇಲ್ಲ, ಸಂಜೆ ಗಂಟೆ ಇರ್ತಾನೆ ಬಿಡು, ಊಟ ಮಾಡ್ಕೊಂಡೆ ಹೋಗ್ತಾನೆ. ಓಹ್, ಹಂಗಾದ್ರೆ ಸರಿ, ಪರವಾಗಿಲ್ಲ. ಊಟ ಗಿಟ್ಟ ಮಾಡ್ಕೊಂಡು ಹೋದ್ರೆ ಸರಿ. ಕಾಪಿನ ಮಾಡ್ಕೊಬಿಟ್ಟು ಬರ್ತೀನಿ. ಅಪ್ಪ, ಯುಗಾದಿ ಹಬ್ಬ ಅಂತೂ ಫುಲ್ ಖುಷಿಯಾಗೈತೆ.